ನಮಸ್ಕಾರ. HHR ನ್ಯೂಸ್ಗೆ ಸ್ವಾಗತ. ಇಂದು ಸಂಜೆ ಹೊಸಪೇಟೆ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ವಿಜಯನಗರ ಜಿಲ್ಲಾ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆ ಹಾಗೂ ವಿಜಯೋತ್ಸವ ನಡೆಯಿತು. ಈ ಪ್ರತಿಭಟನೆ ವೇಳೆ ಮಾತನಾಡಿದ ಮುಖಂಡರು, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿರುವುದು ವಿದ್ಯಾರ್ಥಿಗಳಿಗೆ ಹೋರಾಟಕ್ಕೆ ಗೆಲುವು ಎಂದು ಹೇಳಿದರು. ಇದೇ ವೇಳೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ನಡೆಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೊಣೆಗಾರರು ಎಂದು ಆರೋಪಿಸಿ ಅವರು ರಾಜೀನಾಮೆಗೂ ಒತ್ತಾಯಿಸಿದರು. ಈ ಘಟನೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. HHR ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಹಂಚಿ. ಧನ್ಯವಾದಗಳು. ನೀಟ್ ಪರೀಕ್ಷೆಯಲ್ಲಿ ಮೋಸ ಮಾಡ್ತಾ ಇದ್ದಾರೆ ಈ ಆಳುವ ಬಿಜೆಪಿ ಸರ್ಕಾರ ಅಂತೇಳಿ ಹೊಸಪೇಟೆಯಲ್ಲಿ ನಾವು ಸಹ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುವ ಹೋರಾಟವನ್ನು ಬೆಂಬಲಿಸಿ ನಾವು ಸಹ ಸಂವಿಧಾನ ಸಂರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಅಂದು ನಮ್ಮನ್ನು ಸಹ ಈ ಭಾಗದಲ್ಲಿ ಬಂಧಿಸಿ ಮತ್ತೆ ಬಿಡುಗಡೆಗೊಳಿಸಿದ್ರು. ಆ ಬಿಡುಗಡೆಗೊಳಿಸಿದ ನಂತರ ನಾವು ಸಹ ರಾಷ್ಟ್ರಪತಿಗೆ ಇಲ್ಲಿಂದಲೇ ನಾವು ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ಇವತ್ತು ವಿದ್ಯಾರ್ಥಿಗಳ ಪರವಾಗಿ ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಈ ದೇಶದ ಸಾಮಾನ್ಯ ವರ್ಗದ ಜನರು, ರೈತರು, ಕಾರ್ಮಿಕರು, ಯುವ ಜನರು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಕೇಂದ್ರ ಸರ್ಕಾರದ ಬೆನ್ನುಮೂಳೆಯನ್ನು ಮುರಿದಿದ್ದಾರೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ನಿನ್ನ ಮೊನ್ನೆ ತಾನೇ ಗೊತ್ತಿರ್ಬೋದು, ಅವ್ನು ಯಾರೋ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಒಬ್ಬ ಓಟಿ ರವಿ ಹೇಳ್ತಾನೆ, ಮುಲ್ಲಗಳಿಗೆ ಏನು ಗೊತ್ತ, ನೀಟ್ ಪರೀಕ್ಷೆ ಮುಲ್ಲಗಳಿಗೆ ಆಗ್ಬೇಕು, ನೀಟ್ ಪರೀಕ್ಷೆ ಅಂತಾರ. ಈ ನಾಲಾಯಕ ಅವನೊಬ್ಬನ ಶಾಸಕನಾಗ್ಲಿಕ್ಕೆ ಯೋಗ್ಯತೆ ಇರ್ತಕ್ಕವನು ಮುಲ್ಲಗಳ ಬಗ್ಗೆ, ಮುಸ್ಲಿಮರ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತಲ್ಲ, ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಐತ ಅಂತ ನಾವು ಪ್ರಶ್ನೆ ಮಾಡ್ತೇವೆ. ಮುಸ್ಲಿಮರು ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ದೇಶಕ್ಕೆ ನಿನ್ನ ಪಕ್ಷದ, ನಿನ್ನ ಸಂಘಟನೆ, ನಿನ್ನ RSS ಸಂಘಟನೆ ಏನು ಕೊಟ್ಟಿದೆ ಅಂತೇಳಿ ಒಂದು 4 ಲೈನಲ್ಲಿ ಬರ್ದು ತೋರಿಸ ನಿನಗೆ ಅವಾಗ ಶಬಾಸ್ ಅಂತ ಹೇಳ್ತೀವಿ ನಾವು. ಅದೇ ರೀತಿ ನಮ್ಮ ಪಕ್ಕದ ಬಳ್ಳಾರಿಯಲ್ಲಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿ ಹೇಳ್ತಾನೆ, ಒಬ್ಬ ವಿರೋಧ ಪಕ್ಷದ ನಾಯಕನನ್ನ ಏಕವಚನದಲ್ಲಿ ಮಾತಾಡ್ತಾನೆ. ನಾಲ್ಗಿನ ಅಥವಾ ಏನೋ ಬಚ್ಚಲ್ ಬಾಯ ಮಾತಾಡೋದನ್ನಾದ್ರೂ ಕಲಿಲ್ಲ. ಅಟ್ಲೀಸ್ಟ್ ನೀವು RSS ಸಂಘ ಪರಿವಾರದಿಂದ ಬಂದಿವ ಅಂತ ಹೇಳ್ತಾರೆ. ಆದ್ರೆ RSS ಸಂಘ ಪರಿವಾರ ಏನು ಹೇಳ್ಕೊಟ್ಟದ, ಇದನ್ನ ಹೇಳ್ಕೊಟ್ಟೈತಿ ನಿಮಗೆ. ನೋಡಿ, ಈ ಮನುವಾದಿ ಸಂಘಟನೆಗಳು, ಹಿಂದೂ ಪರವಾಗಿರ್ತಕ್ಕಂಥ ಸಂಘಟನೆಗಳು ಎಲ್ಲಿವರೆಗೆ ಗಟ್ಟಿಯಾಗಿರ್ತವೆ ಅಲ್ಲಿವರೆಗೂ ಸಹ ಈ ತಳ ಸಮುದಾಯಗಳನ್ನ ತುಳಿಲಿಕ್ಕೆ ಪ್ರಯತ್ನ ಮಾಡಬಹುದು. ಅದು ನಾನು ಹೇಳ್ತಿರೋದಲ್ಲ, ರಿಟೈರ್ಡ್ ಚೀಫ್ ಜಸ್ಟಿಸ್ ಹೇಳ್ತಾರೆ, ಹಿಂದೂ ಪರ ಸಂಘಟನೆಗಳು ಈ ದೇಶದ ಮೂಲ ನಿವಾಸಿಗಳನ್ನ ತುಳಿಲಿಕ್ಕಾಗಿ ಬಂದಿರತಕ್ಕಂಥ ಸಂಘಟನೆಗಳು ಅಂತೇಳಿ. ಹಾಗಾಗಿ ನಾವು ಇವತ್ತು ಆ ಹಿಂದೂ ಪರ ಸಂಘಟನೆಯ ಪ್ರಧಾನ ಸಂಚಾಲಕನಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆ ಕೊಡಿಸಲಿಕ್ಕೆ ಇವತ್ತು ಈ ದೇಶದ ಎಲ್ಲ ಮೂಲ ನಿವಾಸಿಗಳು ನಿಂತ್ಕೊಂಡು ಇವತ್ತು ನಾವು ಅದನ್ನ ರಾಜೀನಾಮೆ ಕೊಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಪ್ರಧಾನಮಂತ್ರಿ ಮತ್ತೆ ಆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಅಮಿತ್ ಶಾ ಸಹ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. ಏನು ಬಿಜೆಪಿ ಅವರು ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕ ಪ್ರಧಾನಮಂತ್ರಿ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ರು ಅಂತೇಳಿ ನೀವು ಇಡೀ ಕಾಂಗ್ರೆಸ್ ಪಕ್ಷದ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅಂತ. ನಾವು ಯಾಕೆ ಸ್ಟ್ರೈಕ್ ಮಾಡಿದ್ದು? ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಈ ದೇಶದ ಏನೋ ಕಟ್ಟ ಕಡೆಯ ಮನುಷ್ಯನಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಕ್ಕೆ ಅನ್ಯಾಯ ಆಗ್ತದೆ ಅಂತೇಳಿ ನಾವು ಇವತ್ತು ಪ್ರತಿಭಟನೆ ಮಾಡಿದ್ವಿ. ಆದರೆ ಕಾಂಗ್ರೆಸ್ ಪಕ್ಷದ ವಿರುದ್ಧರೇ ನೀವು ಪ್ರತಿಭಟನೆ ಮಾಡ್ತಾರಲ್ಲ ಅಂದ್ರೆ ನಿಮ್ಗೇನಾದ್ರೂ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಐತಾ? ಕತ್ತೆಗಳು ಜೋಬ್ನಿಗೆ ಇಟ್ಕೊಂಡ್ ಬಂದು ನಿಮ್ ತಲೆಗೆ ನೀವೇ ಹೊಡ್ಕೊಳ್ಳೋದು, ಕಾಂಗ್ರೆಸ್ನವ್ರು ತಟ್ಟೆ ಹೊಡೆದ್ರು ಅಂತ ಹೇಳ್ತಾರಲ್ಲ, ನಿಮ್ಗೆ ಏನ್ ತಿಳಿತದೆ? ನಿಮ್ಗೆ ಯಾವ ಕಾಂಗ್ರೆಸ್ನವ್ರು ತಟ್ಟೆ ಹೊಡೆದ್ರೆ ನಿಮ್ಗೆ ನಿಮ್ ತಲೆ ಮೇಲೆ ನೀವೇ ತಟ್ಟೆ ಹೊಡ್ಕೊಳ್ಳೋದು, ನಿಮ್ ಮರ್ಯಾದೆ ನೀವೇ ತಕ್ಕಂತದ್ರಿ. ಆದ್ರೆ ಮುಂದಿನ ದಿನಗಳಲ್ಲಿ ಈ ತರದ ನೀವು ಮಾಡ್ತಕ್ಕಂಥ ಈ ಅಲ್ಕಟ್ಟು ದಂಧೆ ಕೆಲಸ ಇಡೀ ದೇಶದ ಜನಕ್ಕೆ ಗೊತ್ತಾಗ್ತದೆ. ಹಾಗಾಗಿ ಮುಂಬರುವ 28ರ ಲೋಕಸಭಾ ಚುನಾವಣೆಯಲ್ಲಿ ನೀವು ಮನೆಗೆ ಹೋಗೋದು ಶತಸಿದ್ಧ. ಆ ಮೂಲಕ ಈಗಾಗಲೇ ಇವತ್ತು ಒಂದು ವಿಜಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಏನೋ ಧರ್ಮೇಂದ್ರ ಪ್ರಧಾನ್ ಅನ್ನುವ ನಾಲಾಯಕ್ ಎಜುಕೇಶನ್ ಮಿನಿಸ್ಟ್ರಿ ಒಂದು ರಾಜೀನಾಮೆ ಕೊಟ್ಟರಲ್ಲ, ಅದರ ಭಾಗವಾಗಿ ನಾವು ಇಡೀ ದೇಶದ ಎಲ್ಲ ತಳ ಸಮುದಾಯಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಒಪ್ಪತಕ್ಕಂಥ ಸಂಘಟನೆಗಳೆಲ್ಲವೂ ಸಹ ಇವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಮುಂದಿನ 2029 ಚುನಾವಣೆಯಲ್ಲಿ ಈ ನಾಲಾಯಕ್
ಬಿಜೆಪಿಯನ್ನ ಮನೆಗೆ ಕಳಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅಂತೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಜೈ ಭೀಮ್.